ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಿಟ್ಟೆನೆಂದರೂ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬಿತ್ತು ಮಾಯೆ. ಯೋಗಿಗೆ ಯೋಗಿಣಿಯಾಯಿತು ಮಾಯೆ, ಸವಣ್ಣಂಗೆ ಸವಣಿಯಾಯಿತು ಮಾಯೆ. ಯತಿಗೆ ಪರಾಕಿಯಾಯಿತು ಮಾಯೆ, ನಿನ್ನ ಮಾಯೆಗೆ ನಾನಂಜು ಅವಳಲ್ಲ ಚಂದ್ರಮಾಲಿಕಾರ್ಜುನ ದೇವ ನಿಮ್ಮಾಣೆ. ಇಂದು ಈ ಒಂದು ದಿವ್ಯ ಅನುಭವ ಮಂಟಪದಲ್ಲಿ ನಾವು 885ನೆಯ ಅಕ್ಕ ಮಹಾದೇವಿಯವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ನೆರೆದಿರುವಂತಹ ಎಲ್ಲ ಶರಣು ಶರಣೆಯರಿಗೆ ನನ್ನ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು. ಇಂದು ನಾವು 885ನೆಯ ಅಕ್ಕ ಮಹಾದೇವಿ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಇಲ್ಲಿ ನೆರೆದಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಎಷ್ಟೋ ವಿಜೃಂಭಣೆಯಿಂದ ಅಕ್ಕ ಮಹಾದೇವಿಯ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಜಯಶ್ರೀ ಚಟ್ನಳ್ಳಿ ಕಲಬುರಗಿಯವರು ಗುಲ್ಬರ್ಗಾದಿಂದ ನಮ್ಮ ಈ ಒಂದು ಆಚರಣೆಯಲ್ಲಿ ಜಯಂತಿಯ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಾಗಿ ಒಂದು ಬೆಳಕನ್ನು ನೀಡುವುದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಅವರನ್ನು ನಾವು ಸ್ವಾಗತ ಬಯಸೋಣ. ಜಯಶ್ರೀ ಚಟ್ನಳ್ಳಿ ಕಲಬುರಗಿಯವರು ನೀಲಮ್ಮ ಬಳಗದ ಅಧ್ಯಕ್ಷರಾಗಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಮಠಪತಿ ಅವರನ್ನ ನಾನು ಅವರನ್ನ ಸ್ವಾಗತ ಮಾಡಲಿಕ್ಕಾಗಿ ಕೇಳ್ಕೊತಾ ಇದ್ದೇನೆ. ಅನ್ಬಹುದು, ಯಾಕಂದ್ರೆ ನಮಗದೊಂದು ಹಕ್ಕು ಕೊಟ್ಟಿರುವಂತವಳು ಅಕ್ಕ ಮಹಾದೇವಿ ಅಂತ ನನ್ನ ಒಂದು ಒಪಿನಿಯನ್ ಅನ್ನು ಹೇಳ್ತಾ ಇದ್ದೀನಿ. ಈಗ ಹೆಚ್ಚು ಸಮಯ ತಗೊಳ್ಳಾರ್ದೇನೆ ಈ ಮೈಕ್ ಅನ್ನು ನಮ್ಮ ಮುಖ್ಯ ಅತಿಥಿ ಆಗಿರುವಂತಹ ಜಯಶ್ರೀ ಚಟ್ನಾಳ್ ಅವರಿಗೆ ಕೊಡ್ತಾ ಇದ್ದೀನಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಶರಣು ಶರಣಾರ್ಥಿ. ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಖಿಳ ವಿಷಯ ಸ್ತೋಮವನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಗ ಪ್ರೇಮಿಯಾಗಿ ಶಿವೈಕ್ಯ ಪದವನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಲಿಂಗಾಯತ ಧರ್ಮ ಸಂಸ್ಥಾಪಕ, ಸ್ತ್ರೀ ಕುಲೋದ್ಧಾರಕ, ಮಂತ್ರಪುರುಷ ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗನ್ಮಾತೆ ಜಗದಕ್ಕ ಶರಣರ ಅಚ್ಚುಮೆಚ್ಚಿನ ಮಗಳಾಗಿ ಅನುಭವ ಮಂಟಪದ
ಮಾಣಿಕ್ಯವಾಗಿ ಜಗತ್ತಿಗೆ ವೈರಾಗ್ಯದ ದಿವ್ಯ ಸಂದೇಶವನ್ನು ಕೊಟ್ಟಿರುವ ಜಗನ್ಮಾತೆ ಜಗದಕ್ಕನ ದಿವ್ಯ ಚೇತನಕ್ಕೆ ಭಕ್ತಿಯಿಂದ ಸ್ಮರಿಸಿ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈಗ ಸಮಯ 9:25. ನಾನು ಎಷ್ಟು ಮಾತಾಡಬೇಕೋ ಗೊತ್ತಿಲ್ಲ, ಆದರೆ ಅಕ್ಕನ ಬಗ್ಗೆ ಮಾತಾಡೋದು ಅಷ್ಟು ಸುಲಭನೂ ಅಲ್ಲ. ಸ್ವಲ್ಪ ಸಮಯ ಮಾತಾಡೋದು ಬಹಳ ಕಷ್ಟ. ಯಾಕಂದ್ರೆ ಅಕ್ಕನ ಒಂದು ದಿವ್ಯ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ, ಅಲ್ಲಪ್ರಭುಗಳು ಹೇಳ್ತಾರೆ ಅಕ್ಕನ ವ್ಯಕ್ತಿತ್ವವನ್ನು ಕುರಿತು. ಅಲ್ಲಪ್ರಭುಗಳು ಹೇಳಿದ್ದು ಬಹಳ ಮುಖ್ಯ ರೀ. ಯಾರ ಹೇಳಿದ್ರೆ ಅಭಿಮಾನಕ್ಕ ಭಕ್ತಿಗೆ ಒಂದು ಗೌರವದಿಂದ ಕೇಳಿರಬಹುದು ಅನ್ಕೋಬಹುದು ನಾವು. ಆದರೆ ಅಲ್ಲವ ಹೇಳೋದು ಅದು ಯಾರ ಅಭಿಮಾನಕ್ಕೂ ಅಲ್ಲ, ಅವರಿಗೆ ಏನು ತಮ್ಮ ಅನುಭವಕ್ಕೆ ಬಂದಿದ್ದನ್ನ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಕ್ಕನನ್ನು ಕುರಿತು ಸಹ ಆದಿಶಕ್ತಿ ಅನಾದಿಶಕ್ತಿ ಎಂಬರು ಇದಾರು ಬಲ್ಲರಯ್ಯ. ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು, ಆದಿಯಲ್ಲ ಅನಾದಿಯಲ್ಲ, ನಾಮವಿಲ್ಲದ ಸೀಮೆಯಿಲ್ಲದ ನಿಜ ಶಕ್ತಿ ಚಿಶಕ್ತಿ ಆಯ್ತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ಆಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಶ್ರೀ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಹೇಳ್ತಾರೆ. ಇಲ್ಲಿ ಅಕ್ಕನ ವ್ಯಕ್ತಿತ್ವವನ್ನು ಎಷ್ಟು ಚಲೋ ಹಿಡಿದಿಡ್ತಾರೆ ಅಂದ್ರ ಅಲ್ಲಮ ಪ್ರಭುಗಳು, ಆದಿಶಕ್ತಿ ಅನಾದಿಶಕ್ತಿ ಎಂಬರು ಇದಾರು ಬಲ್ಲರಯ್ಯ ಅಂತ ಹೇಳ್ತಾರೆ. ಆದಿಶಕ್ತಿ ಅಂದ್ರೆ ಆದಿ ಅಂದ್ರೆ ಪ್ರಾರಂಭ ರೀ. ಯಾವಾಗ ಸೃಷ್ಟಿ ರಚನೆ ಪ್ರಾರಂಭ ಆಯಿತು ಆ ಪ್ರಾರಂಭವನ್ನ ಆದಿ ಅಂತ ಹೇಳಿ ಕರಿತೀವಿ. ಅನಾದಿ ಅಂತಂದ್ರೆ ಪ್ರಾರಂಭ ಇಲ್ಲದೇ ಸ್ಥಿತಿ ಅಂತ. ಪರವಸ್ತು ಏನಿತ್ತು, ಲಿಂಗಯ್ಯ ಏನಿದ್ದ, ಅವನು ಒಬ್ಬನೇ ಇದ್ದನ್ರಿ, ಏನೇನು ಇರಲಿಲ್ಲ. ಎಂಥ ಸ್ಥಿತಿಯೊಳಗಿತ್ತು ಆ ಪರವಸ್ತು ಅಂತಂದ್ರೆ, ನಾನಿದ್ದೀನಿ ಅಂತಕ್ಕಂಥ ಒಂದು ಪರಿವೆಯೂ ಇಲ್ಲದೆ ಇತ್ತದು. ಆ ಸ್ಥಿತಿ ಹೆಂಗಿತ್ತಂದ್ರೆ, ನಾನು ಇದ್ದೀನಿ ಅಂತಕ್ಕಂತಹ ಒಂದು ಪ್ರಜ್ಞೆಯೂ ಇಲ್ಲದೆ ತನ್ನೊಳಗೆ ತಾನೇ ಇರ್ತಕ್ಕಂತಹ ಒಂದು ಅದೇನು ಪ್ರಜ್ಞೆ ಇರ್ತಲ್ಲ, ಅಂತಹ ಸ್ಥಿತಿಗೆ ಅನಾದಿ ಅಂತ ಕರಿತೀವಿ. ಅಂದ್ರೆ ಯಾವುದಕ್ಕೂ ಪ್ರಾರಂಭ ಇಲ್ವೋ ಅದು ಅನಾದಿ. ಆದಿ ಅಂದ್ರೆ ಪ್ರಾರಂಭ, ಅನಾದಿ ಅಂದ್ರೆ ಪ್ರಾರಂಭದಕ್ಕಿಂತ ಮೊದಲನೇ ಸ್ಥಿತಿ ಅಂತ ಹೇಳ್ತೀವಿ ನಾವು. ಅಂಥ ಅಕ್ಕನ ವ್ಯಕ್ತಿತ್ವ ಇದು ಹೆಂಗಿತ್ತಂದ್ರ, ಪರಶಿವನೇ ಒಂದು ಶಕ್ತಿ, ಪರಶಿವನೊಳಗಿರ್ತಕ್ಕಂಥ ಒಂದು ಶಕ್ತಿ ರೀತಿ. ಎಂತಹ ಶಕ್ತಿ ಅಂದ್ರ ಚಿತ್ ಶಕ್ತಿ ಅಂತ ಹೇಳ್ತಾರೆ ಅವರು. ಶಕ್ತಿ ಒಳಗೂ 6 ವಿಧದ ಶಕ್ತಿಗಳು ಹೇಳ್ತಾರೆ ನಮ್ಮ ಶರಣರು. ಯಾಕಂದ್ರೆ ಆಧಾರ ಚಕ್ರದಲ್ಲಿ ಆಚಾರ ಲಿಂಗಕ್ಕೆ ಕ್ರಿಯಾಶಕ್ತಿ ಅಂತ ಹೇಳ್ತಾರ, ಇಚ್ಛಾಶಕ್ತಿ ಅಂತ ಹೇಳ್ತಾರ, ಜ್ಞಾನಶಕ್ತಿ ಅಂತ ಹೇಳ್ತಾರ. ಇಂತಹ ಶಕ್ತಿಗಳ ಒಂದು ಶಕ್ತಿಯ ಒಂದು ಏನಿರ್ತದೆ, ಇದು ಮೊದಲು ಫಸ್ಟ್ ನಮ್ಮೊಳಗೆ ಒಂದು ಮಗು ಇರ್ತದೆ. ಹೆಂಗಿರ್ತದೆ ಶಕ್ತಿಯ ವಿಕಾಸ ಅಂದ್ರೆ, ಒಂದು ಮಗು ಇರ್ತದ, 3-4 ತಿಂಗಳಿಗಾದ್ರೂ ಕೈದಾಗ ಗಿಲ್ಗಿಚ್ಚಿ ಕೊಟ್ಟರು ಹಿಡ್ಕೊಳಂಗಿಲ್ರಿ. ಅದು ಒಂದೇನೋ ಆಟಿಕೆ ಕೊಡ್ತೀವಿ, ಹಿಡ್ಕೊಳಂಗಿಲ್ಲ. ಅದು ದೊಡ್ಡೊಳಾದ್ಮೇಲೆ ಎಲ್ಲ ಭಾರವನ್ನ ಎತ್ತಕ್ಕಂಥ ಶಕ್ತಿ ಬರ್ತದ. ಆ ಮಗುವಿನ ಇದ್ದಾಗಿರ್ತಕ್ಕಂತಹ ಆ ಸುಪ್ತ ಶಕ್ತಿ ವಿಕಾಸ ಆಗಿ ಎಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ ಏನು ಬರ್ತದ, ಅದು ಅನಾದಿ ಶಕ್ತಿ ಅಂತ ಹೇಳ್ತಾರಲ್ಲ ಅಲ್ಲಂಪ್ರಭುಗಳು. ಅಂಥ ಚಿತ್ ಶಕ್ತಿಯ ಸ್ವರೂಪವೇ ಅಕ್ಕ ಆಗಿದ್ದು, ಇದು ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ಆಗಿ. ಅಂತರೊಳಗೆ ಏನು ಪ್ರಭೆ ಅದರಿ ನಮ್ಮಲ್ಲಿ? ಆ ಪರವಸ್ತುವಿನ ಪ್ರಭೆ ಅದ.
ಪರವಸ್ತುವೇ ನಾವಿದ್ದೀವಿ ಅಂತಕ್ಕಂಥ ಪ್ರಜ್ಞೆ ಅರಿವು ಏನದಲ್ಲ ಅದು ಬಹಿರಂಗವೆಲ್ಲ ತಾನೇ ಆಗಿ ಆ ಅರಿವು ಆ ಸಾಕಾರ ಸ್ವರೂಪನೇ ಅಕ್ಕ ಅಂತಕ್ಕಂಥ ಮಾತನ್ನ ಅಲ್ಲಮರು ಹೇಳ್ತಾರೆ. ಇದು ಬಹಳ ಈ ವಚನಗಳನ್ನ ವಿವರಿಸ್ಲಿಕ್ಕೆ ಬಹಳ ಸಮಯ ಬೇಕಾಗ್ತದ. ಆದ್ರೂ ನಾನು ಸೂಕ್ಷ್ಮವಾಗಿ ಅವಳ ವ್ಯಕ್ತಿತ್ವದ ದರ್ಶನವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆಮೇಲೆ ಎಂಥ ಅನುಭಾವಿ ಅಕ್ಕ ಅಂತಂದ್ರೆ ಚನ್ನಬಸವಣ್ಣನವ್ರು ಹೇಳ್ತಾರೆ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅನುಭವ ಮಂಟಪವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಬ್ಬ ಅವಿರಳ ಜ್ಞಾನಿ ಅಂತ ಹೇಳ್ತೀವಿ. ಚನ್ನಬಸವಣ್ಣನವ್ರು ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ. ಎಂಥ ಅನುಭವಿ ಇದ್ಲು ಅಕ್ಕ ಅಂತಂದ್ರೆ, ಆದ್ಯರ ಅಂದ್ರ ಜೇಡ್ರದಾಶ್ರಮೈನರಿಗೆ ಆದ್ಯರು ಅಂತ ಹೇಳಿ ನಾವು ಕರಿತೀವಿ. ಅಂಥ ಆದ್ಯರ 60 ವಚನಕ್ಕೆ ದಂಡನಾಯಕರ ಅಂದ್ರೆ ಬಸವಣ್ಣನವರ 20 ವಚನಗಳು ಸಮ. ಈ ದಂಡನಾಯಕ ಬಸವಣ್ಣನವರ 20 ವಚನಕ್ಕೆ ಪ್ರಭುದೇವರ 10 ವಚನ ಸಮ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ, ಅಜಗಣ್ಣನ 5 ವಚನಕ್ಕೆ ಅಕ್ಕನ 1 ವಚನ ಸಾಕು. ಅಂಥ ಅನುಭವಿಯಾಗಿರ್ತಕ್ಕಂಥ ಅಕ್ಕ ನಮಗೆ ನಿಲುಕುವುದು ಬಹಳ ಕಷ್ಟ ರೀ. ನಾವೆಲ್ಲ ಮ್ಯಾಲ್ ಜೀವನ ಮಾಡ್ತೀವಿ. ಅಂಥ ಅನುಭವಿ ಆಗ್ಬೇಕಾದ್ರೆ ಅಕ್ಕನ ಜೀವನ ನಮಗೆ ಅರ್ಥ ಆಗುವುದು ಬಹಳ ಕಷ್ಟ. ಹರಿಹರ ಒಂದ್ ಕಡೆ ಹೇಳ್ತಾರೆ, ಎಂಥ ದಿವ್ಯ ಚೇತನಳು ಅಕ್ಕ ಅಂತಂದ್ರೆ, ಒದೆದು ಸಮಸ್ತ ಸುಖಂ ಬಿಸುಟೆಲ್ಲವಂ ಭೋಗ ಪದವನೇ ನೂಂಕಿ ಅಂತ ಹೇಳ್ತಾರೆ. ಎಂಥ ಸುಖ ಆಕಿಗಿತ್ತು ಅಂತಂದ್ರೆ ನಾವು ಮುಂದೆ ಆಕಿನ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಒಬ್ಬಳೇ ಮೋಹದ ಮಗಳ್ರಿ, ಎಷ್ಟೋ ದಿನ ಆದ್ಮೇಲೆ ಹರಕೆಯಿಂದ ಹೆತ್ತಿರ್ತಕ್ಕಂಥ ಮಗಳು, ಬಹಳ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಮೋಹದ ಮಗಳು, ಆಕೆಗೆ ಸುಖ ಅನ್ನೋದು ಕಾಲೊಳಗೆ ಬಂದು ಬೀಳ್ತಿರ್ತಕ್ಕಂಥದ್ದು. ಮುಂದೆ ನೋಡ್ತೀವಿ ನಾವು ಮಹಾರಾಣಿಯಾಗಿ ನಡೀತಕ್ಕಂತಹ ಪದವಿ, ರಾಣಿಯಾಗಿ ಪಟ್ಟದ ರಾಣಿಯಾಗಿ ಆಕೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದ್ರೂ ಸಹಿತ ಏನ್ ಮಾಡಿದ್ರು ಅಕ್ಕ ಅಂದ್ರ ಭೋಗ ಪದವನೇ ನೂಂಕಿ, ಆ ಸುಖ ಎಲ್ಲ ಏನ್ ಮಾಡಿದ್ರು ಅಂತ ಈಗ ನೂಗ್ಬಿಟ್ರು ಅಂತ. ಇದು ಎಂಥ ವ್ಯಕ್ತಿತ್ವ ಅದ್ರಿ. ನಾವು ಅಂತಹ ಸುಖಕ್ಕಾಗಿ ಎಷ್ಟು ಪರಿತಾಪ ಪಡ್ತಾ ಇದ್ದೀವಿ. ನಾವು ಅಂತಹ ಸುಖಕ್ಕಾಗಿ ಬಯಸಿ 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 ಇಡೀ ಜೀವನ ನಾವು ಎಂಥ ಜೀವನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಅಕ್ಕ ಅಂಥ ಸುಖಗಳನ್ನ, ಕ್ಷಣಿಕ ಸುಖಗಳನ್ನ, ಯಾವುದು ಕ್ಷಣಿಕ ಸುಖ ಅಂದ್ರೆ ಯಾವುದು ವ್ಯಕ್ತಿ ವಸ್ತು ವಿಷಯಗಳಿಂದ ಸಿಗ್ತದೋ ಅದು ಕ್ಷಣಿಕ ಸುಖ ರೀ. ಅಕ್ಕನಿಗೆ ಗೊತ್ತಿತ್ತು ಇದು ಕ್ಷಣಿಕದ ಸಂತೋಷ, ಅದಕ್ಕಾಗಿ ಆಕಿ ನೂಗ್ಬಿಟ್ಲು ಅಂತ ಹೇಳಿ ಇಲ್ಲಿ ಹರಿಹರ ಹೇಳ್ತಾನೆ. ಇಂಥ ಅಕ್ಕ ಎಲ್ಲಿ ಹುಟ್ಟಳು, ಎಲ್ಲಿ ಬೆಳೆದ್ಲು, ಎಲ್ಲಿ ಐಕ್ಯಳಾದ್ಲು ಅಂತಕ್ಕಂಥ ಜೀವನ ದರ್ಶನವನ್ನ ನಾವು ಸುಮ್ಮನೆ ಮೇಲ್ನೋಟವಾಗಿ ನೋಡ್ತಾ ಹೋಗೋಣ. ಉಡುತಡಿಯಲ್ಲಿ ಉಗಮಗೊಂಡು ಅಂದ್ರೆ ಉಡುತಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಅಂತ ಹೇಳ, ಅವಾಗಿನ ಕಾಲಕ್ಕೆ ಉಡುಗಣಿ ಅಂತಿದ್ರು. ಅಂತಹ ಉಡುಗಣಿಯಲ್ಲಿ ಉಗಮಗೊಂಡು ಕಲ್ಯಾಣದಲ್ಲಿ ಬೆಳೆದು ಕಲ್ಯಾಣಕ್ಕೆ ಹರಿದು ಬಂದು ಆಮೇಲೆ ಹೆಂಗ್ ಹರಿದು ಬಂತು ಅಂತಂದ್ರೆ ಆಕೆ ಜೀವನದಲ್ಲಿ 3 ಹಂತಗಳ್ರಿ. ಹುಟ್ಟಿದಳು, ಬೆಳೆದಳು, ಮತ್ತ ಐಕ್ಯಳಾದಳು. ಬಾಲ್ಯ, ಯೌವನ, ಐಕ್ಯ. ಈಗ ನಮ್ಮ ಜೀವನದಲ್ಲಿಯೂ ಸಹ ಬಾಲ್ಯ ಇರ್ತದೆ, ಯೌವನ ಇರ್ತದೆ ಮತ್ತು ಸಾವಿರ್ತದೆ. ಇಂತಹ 3 ಅವಸ್ಥೆಗಳು ಉಡುತಡಿಯಲ್ಲಿ ಉಗಮಗೊಂಡು ಕಲ್ಯಾಣದಲ್ಲಿ ಬೆಳೆದು ಕದಳಿಯಲ್ಲಿ ಐಕ್ಯರಾಗಿರ್ತಕ್ಕಂಥ ಅಕ್ಕ
ತತ್ವಜ್ಞಾನ ಪ್ರಪಂಚದಲ್ಲಿ ಸ್ತ್ರೀ ಪುರುಷರ ಸಮಾನತೆಯ ಸ್ತ್ರೀ ಪುರುಷರಿಬ್ರು ಸಮಾನರು ಅಂತಕ್ಕಂಥ ತತ್ವವನ್ನು ಪ್ರತಿಪಾದನೆ ಮಾಡ್ತಿದ್ರು. ನಮ್ಮ ಅಕ್ಕ ಹೇಳಿದ್ರಲ್ರಿ, ನಿಜವಾಗ್ಲೂ ಇದು ಆಗ್ಬೇಕು, ನಾವೇ ಮಾಡ್ಕೊಳ್ಬೇಕು. ಈ ನಾವು ಮಹಿಳಾ ದಿನಾಚರಣೆ ಅಂದ ಕೂಡಲೇ ಅದು ಎಲ್ಲೋ ಫ್ರಾನ್ಸ್ನಲ್ಲಿ ಮೊದಲ ಆಚರಣೆ ಆಯಿತು. ನಂತರ ವಿಶ್ವದ ಎಲ್ಲ ಭಾಗಗಳಲ್ಲಿ ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಅದಕ್ಕೂ ಮೊದಲೇ ರೀ, ಅದಕ್ಕೂ 800 ವರ್ಷಕ್ಕಿಂತ ಮೊದಲೇ ಅಕ್ಕ ಮಹಿಳೆಯರಿಗೆ ದಿವ್ಯ ಪಥವನ್ನು ತೋರಿಸಿದಾಕೆ. ಆಕೆ ಜಯಂತಿ ದಿವಸ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು. ಆ್ಯಕ್ಚುಲಿ ಈ ಮಹಿಳೆಯರ ಸಂಖ್ಯೆ ಹೆಚ್ಚಿರುವುದರಿಂದ ನಾನು ಹೇಳ್ತಾ ಇದ್ದೇನೆ. ಅಂಥ ಅಕ್ಕ ಏನು ಹೇಳ್ತಾಳೆ ಅಂತಂದ್ರೆ, ನಾಮದಲ್ಲಿ ಹೆಣ್ಣಾದರು ಭಾವಿಸಲು ಗಂಡು ರೂಪ ನೋಡ ಬಸವ ನಿಮ್ಮ ದಯದಿಂದ. ನಾನು ನೋಡ್ಲಿಕ್ಕೆ ಹೆಣ್ಣಿರಬಹುದು, ಅದು ನನ್ನೊಳಗಿನ ಭಾವ ಏನದಲ್ಲ, ಮನಸ್ಸೇನದಲ್ಲ, ಅದು ಗಂಡು. ಇಲ್ಲಿ ಗಂಡು ಶ್ರೇಷ್ಠ ಸ್ತ್ರೀ ಕನಿಷ್ಠ ಅಂತಕ್ಕಂಥ ಏನು ಸ್ಥಾಪಿತ ಮಾತುಗಳೇನಿದ್ದವಲ್ರಿ, 12ನೇ ಶತಮಾನದವರೆಗೂ ಹಂಗೆ ಇತ್ರಿ. ಪುರುಷ ಶ್ರೇಷ್ಠ ಸ್ತ್ರೀ ಕನಿಷ್ಠ. ನಮ್ಮ ಅಪ್ಪ ಬಸವಣ್ಣ ಯಾಕೆ ಮನೆ ಬಿಟ್ರು? ಯಾಕಂದ್ರೆ 8 ವರ್ಷಕ್ಕೆ ಉಪನಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮನೆಯೊಳಗೆಲ್ಲ ಒಂದು ಪೂಜೆ ವಾತಾವರಣ ಇರ್ತದೆ. ಆಗ ಮಾದರಸ ಮಾದಲಾಂಬಿಕೆ ಎಲ್ಲರೂ ನಿನಗೆ ಉಪನಯನ ಮಾಡ್ತೀವಿ, ನಮ್ಮ ಸಂಪ್ರದಾಯದ ಪ್ರಕಾರ ನಿನಗೆ ಧಾರ್ಮಿಕ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿ ಆ ಸಮಾರಂಭ ಏರ್ಪಾಡು ಮಾಡಿರ್ತಾರೆ. ಆದರೆ 8 ವರ್ಷದ ಬಾಲಕ ಪ್ರಶ್ನೆ ಮಾಡ್ತಾರೆ, ನನ್ನ ಅಕ್ಕನಿಗೆ ಮೊದಲು ಕೊಡ್ರಿ, ಅಕ್ಕನಾಗಮ್ಮನಿಗೆ ಮೊದಲು ಕೊಡ್ರಿ ಧಾರ್ಮಿಕ ಹಕ್ಕು ಅಂದಾಗ ಅವ್ರು ಹೇಳ್ತಾರೆ, ಪುರೋಹಿತರು ಮಾದರಸ ಹೇಳ್ತಾರೆ, ಅಕ್ಕನಿಗೆ ಕೊಡೋದಿಲ್ಲ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ ಆಕೆ ಬಹಿಷ್ಠಿ ಆಗ್ತಾಳೆ, ಋತುಮತಿ ಆಗ್ತಾಳೆ, ಆಕೆ ಹೊಲೆ ಆಗ್ತಾಳೆ. ಅದಕ್ಕಾಗಿ ಅಂಥ ಋತುಮತಿ ಆಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಉಪನಯನ ಅಂತಕ್ಕಂಥ ಧಾರ್ಮಿಕ ಹಕ್ಕು ಕೊಡುವುದು ನಮ್ಮ ಸಂಪ್ರದಾಯದಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ. ಆದರೆ 8 ವರ್ಷದ ಬಾಲಕ ಮರುಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಅಕ್ಕನಿಗೆ ಬಹಿಷ್ಠೆ ಆಗ್ತಾಳ, ಋತುಮತಿ ಆಗ್ತಾಳ ಅಂತ ಹೇಳಿ ನೀವು ಆಕಿಗೆ ಜನಿವಾರ ಹಾಕಲ್ಲ, ಆದ್ರೆ ಪುರುಷ ಯಾರ ಹೊಟ್ಟೆಯಿಂದ ಹುಟ್ಟು ಬಂದ? ಹೌದಲ್ರಿ? ಹೆಣ್ಣು ಋತುಮತಿ ಆದಾಗ ಯಾವಾಗ ಹೊಲೆ ಗಟ್ಟಿಗೊಂಡು ಪಿಂಡಕ್ಕೆ ನೆಲೆ ಆಗ್ತದೋ ಅವಾಗ ಪುರುಷ ಅಥವಾ ಸ್ತ್ರೀ ಹುಟ್ಟು ಬರ್ತಾಳೆ. ಈ ಏನು ಜನನಕ್ಕೆ ಕಾರಣ ಸ್ತ್ರೀ ಅದಳೆ, ಅಂಥ ಸ್ತ್ರೀಗೆ ನೀವು ಈಗ ಹಕ್ಕು ಕೊಡಲ್ಲ ಅಂತಂದ್ರ ಈ ಧರ್ಮನೇ ಬೇಡ ಅಂತ ಹೇಳಿ ಹೆಣ್ಣು ಮಕ್ಕಳ ಸಲುವಾಗಿ ಪ್ರಪ್ರಥಮವಾಗಿ ಧಾರ್ಮಿಕ ಹಕ್ಕು ಮತ್ತು ಎಲ್ಲ ಹಕ್ಕುಗಳು ಕೊಡೋ ಸಲುವಾಗಿ ಮನೆ ಬಿಟ್ಟ ಪ್ರಥಮ ಪ್ರವಾದಿ ಯಾರಂತಂದ್ರ ಅಪ್ಪ ಬಸವಣ್ಣ. ಇದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಭಾಳ ಮಂದಿಗೆ ನಮ್ಗೆ ಇತಿಹಾಸ ಗೊತ್ತಿರಂಗಿಲ್ರಿ. ನಮ್ಮ ಇತಿಹಾಸ ನಮಗೆ ಗೊತ್ತಿರಂಗಿಲ್ಲ. ನಾವೆಲ್ಲ ಅವ್ರದ್ದು ಇವ್ರದ್ದು ಕೇಳ್ತೀವಿ, ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ. ಆದರೆ ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಮನೆ ಬಿಟ್ಟಿರ್ತಕ್ಕಂಥ ಪ್ರಥಮ ಪ್ರವಾದಿ ಅಪ್ಪ ಬಸವಣ್ಣ ಅಂತ ಹೇಳುವುದು ನಮಗೆ ಗೊತ್ತಾಗಬೇಕು. ಆಮೇಲೆ ಈ ಅಕ್ಕ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮರ ಪುಣ್ಯ ಗರ್ಭದಲ್ಲಿ ದವನದ ಹುಣ್ಣಿಮೆಯ ದಿನ ಪರಶಿವನ ಚಿಕ್ಕಳೆಯಾಗಿ ಜನಿಸ್ತಾಳೆ. 12ನೇ ದಿನಕ್ಕೆ ಹೆಸರಿಡ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಮಧ್ಯಾಹ್ನದಾಗೆ ನಾವು ತೊಟ್ಲ ಹಾಕಿವಿ. ಅಂಥ ಜಗನ್ಮಾತೆ ವೈರಾಗ್ಯದ ನಿಧಿ ಮತ್ತೆ ಹುಟ್ಟು ಬರಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಾವು ತೊಟ್ಟಿಲು ಕಾರ್ಯಕ್ರಮ ನಾವು ಮಾಡ್ತೀವಿ. ಈ ಹುಟ್ಟಿದ ತಕ್ಷಣ ಅವಾಗ ಏನೋ ವಾರ ತಿಥಿ ಹಿಂಗೆ ಅಷ್ಟು ದಿನ ಇಷ್ಟು ದಿನ ಅಂತ ನೋಡಂಗಿಲ್ಲ ಅಂತ್ರಿ ಹೆಣ್ಮಕ್ಳು ಹುಟ್ಟರು ಸ್ಪೆಷಲಿ. ಯಾಕಂದ್ರೆ 12 ದಿನಕ್ಕೆ ಅದು ಏನೇ ಕಿರಲ್ಲ, 12 ದಿನ ಆಯ್ತಂದ್ರೆ ತೊಟ್ಲ ಹಾಕ್ಬೇಕು. ಹಂಗ ಅಕ್ಕನಿಗೂ ಸಹ 12ನೇ ದಿನಕ್ಕೆ ತೊಟ್ಲಿಗೆ ಹಾಕ್ತಾರೆ. ಆ ತೊಟ್ಲಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಗುರುಗಳು ಗುರುಲಿಂಗ ದೇವರು ಅವ್ರು ಏನು ಹೆಸರಿಡಬೇಕು ಅಂತ ಹೇಳಿ ಮತ್ತು ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಕೇಳಿದಾಗ ಮಹಾದೇವಿ ಇಡ್ರಿ ಅಂತ ಹೇಳಿ ಗುರುಗಳ ಒಂದು ಅಪೇಕ್ಷೆ ಮೇರೆಗೆ
ಹೆಸರಿಡ್ತಕ್ಕಂಥ ಒಂದು ಸಂಸ್ಕಾರವನ್ನ ಮಾಡ್ತಾರೆ. ಇದಕ್ಕೂ ಮೊದಲು ಸಹ ನಾವೆಲ್ಲ ನಮ್ಮ ಶರಣರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ. ಮೊದಲ ಗರ್ಭಕ್ಕೆ ಲಿಂಗಧಾರಣೆ ಆಗ್ತದ್ರಿ. 8 ತಿಂಗಳಿರುವಾಗಲೇ ಗರ್ಭಕ್ಕೆ ಲಿಂಗದ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮ ಶರಣರು ಹೇಳಿದ್ರು. ಅದು ಚನ್ನಬಸವಣ್ಣನವರು ಅಕ್ಕ ನಾಗಮ್ಮನ ಹೊಟ್ಟೆಯಲ್ಲಿರುವಾಗಲೇ ಗರ್ಭಲಿಂಗ ಧಾರಣೆ ಮಾಡಿದವರು ಯಾರು ಅಂತಂದ್ರೆ ಅಪ್ಪ ಬಸವಣ್ಣನವರು. ಆ ಪರಂಪರೆಯಲ್ಲಿ ಈ ಗುರುಲಿಂಗ ದೇವರು ಸಹ 8ನೇ ತಿಂಗಳಿಗೆ ನಮ್ಮ ಲಿಂಗಮ್ಮ ತಾಯಿಗೆ ಗರ್ಭಲಿಂಗ ಧಾರಣೆ ಮಾಡಿರ್ತಾರೆ. ಆಮೇಲೆ ಹುಟ್ಟಿದ ತಕ್ಷಣ ರೀ, ನಾವು ಹಿಂದಕ್ಕೆಲ್ಲ ನಮ್ಮ ತಾಯಿ ಅಜ್ಜಿಯವ್ರು ಹೇಳಿದ್ ಕೇಳ್ತೀವಿ. ಹುಟ್ಟಿದ ತಕ್ಷಣ ಈಗೆಲ್ಲ ಬಹಳ ವೈದ್ಯರು ಹೇಳುವ ಕಾರಣ ಮತ್ತೇನೇನೋ ಅನಿವಾರ್ಯಕ್ಕೆ ನಾವು ಗರ್ಭಲಿಂಗ ಧಾರಣೆನೂ ಇಲ್ಲ. ನಮ್ಮ ಹಿರಿಯರು ಹುಟ್ಟಿದ ತಕ್ಷಣ ಗರ್ಭಕ್ಕೇನು ಲಿಂಗ ಕಟ್ತಿದ್ರಲ್ಲ, ಅದನ್ನ ಹುಟ್ಟಿದ ತಕ್ಷಣ ಮಗುವಿಗೆ ಶುದ್ಧ ನೀರು ತಗೊಂಡು ಮುಖವನ್ನು ಸ್ವಲ್ಪ ತೊಳೆದು ಆಮೇಲೆ ವಿಭೂತಿ ಹಚ್ಚಿ ನಾಲಿಗೆ ಮೇಲೆ ಓಂ ಅಂತ ಬರೆದು ಕಿವಿ ಒಳಗ ಪಂಚಾಕ್ಷರಿ ಮಂತ್ರದ ಬೋಧೆಯನ್ನ ಮಾಡಿ ಲಿಂಗ ಏನು ಗರ್ಭ ಲಿಂಗ ಧಾರಣೆ ಮಾಡಿರ್ತಾರಲ್ಲ ಆ ಲಿಂಗ ಮತ್ತು ಮಗುವಿನ ಕೊಳ್ಳಾಗ ಹಾಕಿ ಅವಾಗ ಎದಿ ಹಾಲು ಕುಡಿಸ್ತಿದ್ರು. ಅಷ್ಟೊತ್ತನ ಮಗು ಎಷ್ಟು ಹತ್ರು ಸಹಿತ ಎದಿ ಹಾಲು ಕೊಡ್ತಿದ್ದಿಲ್ಲ ನಮ್ಮ ತಾಯಿಯರು. ಅಂಥ ಸಂಸ್ಕಾರ ನಮ್ದದ ರೀ. ಈಗ ಏನಾಗಿದೆ ನಮ್ಮ ಪರಿಸ್ಥಿತಿ, ಅದು ಹೇಳೋದಕ್ಕೂ ಕೇಳೋದಕ್ಕೂ ಆಗಂಗಿಲ್ರಿ. ಅದು ಅಂಥ ಒಂದು ಸಂಸ್ಕಾರ ಅಕ್ಕನಿಗೂ ಆಗ್ತದೆ. ಹುಟ್ಟಿದ ತಕ್ಷಣ ಲಿಂಗ ಆಯತ ಮಾಡ್ತಾರೆ, ಲಿಂಗ ಧಾರಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಂತರದಲ್ಲಿ 8-9 ವರ್ಷಕ್ಕೆ ನಾವು ಕಿರುಓಣಿ ಅಂತ ಹೇಳಿ ಏನು ಮಾಡ್ತೀವಲ್ರಿ. ಕಿರುಓಣಿ ಅಂದ್ರೆ ಏನ್ರಿ, ಈಗ ಅದೆಲ್ಲ ಮತ್ತ ಹೆಂಗಾಲತ್ತಂದ್ರೆ ವೈದಿಕ ಪರಂಪರೆಗೆ ಹೋಗ್ತಾ ಇದ್ದೀವಿ ನಾವು. ಕಿರುಓಣಿ ಮಾಡೋದಂದ್ರೆ ಮತ್ತೆ ಮೆಹಂದಿ ಮಾಡು, ಹಲ್ದಿ ಮಾಡು, ಎಲ್ಲ ಪೂರ್ತಿ ಮದುವೆ ಮಾಡಂಗಿಲ್ಲ. ಅದು ಏನಿಷ್ಟು ತಾಳಿ ಕಟ್ಟದೇ ಇರಂಗಿಲ್ಲ ಅನ್ನಿಸ್ತದ. ಹಂಗಾಗ್ಯದ ಈಗ. ಹಿಂದಕ್ಕೆ ಹೆಂಗಿತ್ತು ಅಂದ್ರೆ ಅದು ದೀಕ್ಷಾ ಕಾರ್ಯಕ್ರಮ ಐತ್ರಿ. ನಮ್ಮ ಹಿರಿಯರೆಲ್ಲ ಗಿಫ್ಟ್ ತರಬೇಕಾದ್ರೆ ಮಾನ್ಕಾಯಿ ಲಿಂಗನಕಾಯಿ ಎಷ್ಟೇ ತರ್ತಿದ್ರು, ಬೇರೆ ಏನು ಗೊತ್ತಿರಲಿಲ್ಲ ಅವರಿಗೆ. ಕಿರುಗೋಣಿ ಅದ ಅಂತಂದ್ರೆ ಲಿಂಗನಕಾಯಿ ಒಯ್ಬೇಕು, ಶಾಲ್ ಅದ ಅಂದ್ರೆ ಲಿಂಗನಕಾಯಿ ಒಯ್ಬೇಕು. ಈಗೇನದ್ರಿ, ಯಾಕಂದ್ರೆ 8ನೇ ವರ್ಷಕ್ಕೆ ಅದು ಕಿರುಗೋಣಿ ಅಂದ್ರೆ ದೀಕ್ಷಾ ಕಾರ್ಯಕ್ರಮ ರೀ. ಅದು ಅಷ್ಟೊಂದು ಚಂದ ಕ್ರಮಬದ್ಧವಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರಿ. ಈಗೆಲ್ಲದ್ರಿ ನಾವು ಲಿಂಗಾಯತ್ರಿ ಇದ್ದೀವ ಅನ್ನೋದೇ ಡೌಟ್ ಹೊಂಟದ್ರಿ. ಯಾರ್ದು ಏನು ಕಲೀಲತ್ತೀವಿ, ಅವ್ರು ಮಾಡ್ತಾರಂತ ನಾವು ಮಾಡೋದು, ನಾವು ಮಾಡ್ತೀವಂತ ಅವ್ರು ಮಾಡೋದು, ಅವ್ರಿಗೆ ನಮ್ಗೆ ವ್ಯತ್ಯಾಸ ಇಲ್ದಂಗೆ ಆಗ್ಯದ. ಅವ್ರ ಉಪನಯನ ಯಾವ ರೀತಿ ಮಾಡ್ಲತ್ತಾರ ಹಂಗೆ ಲಿಂಗ ಬಿಟ್ಕೊಟ್ಟು ಲಿಂಗ ಒಂದು ಹಾಕಲ್ದಂಗೆ ಎಲ್ಲ ಮಾಡ್ಲತ್ತೀವಿ ನಾವು. ಅಂಥ ಒಂದು ವ್ಯವಸ್ಥೆ ಒಳಗೆ ನಾವಿದ್ದೀವಿ. ಅದಕ್ಕೆ ಅಕ್ಕನೂ ಹೇಳ್ತಾಳೆ, ಆವಾಗ ಗುರುಲಿಂಗ ದೇವರು ಆಕೆಗೆ ಏನು ಮಾಡ್ತಾರೆ ಅಂದ್ರೆ ದೀಕ್ಷೆ ಕೊಡ್ತಾರಂತ್ರಿ. ಎಷ್ಟು ಚಂದ ದೀಕ್ಷೆ ಕೊಡ್ತಾರ. ದೀಕ್ಷೆ ಅಂದ್ರೆ ಏನು ಅಂತಂದ್ರೆ ದೀಯತೆ. ದೀಯತೆ ಅಂದ್ರೆ ಕೊಡೋದ್ರಿ, ಕ್ಷಯತೆ ಅಂದ್ರೆ ಕಳೆಯೋದು. ಕೊಡೋದು, ಒಳ್ಳೇದು ಕೊಡೋದು, ಕೆಟ್ಟದ್ದು ಕಳೆಯೋದು. ದೀಕ್ಷೆ ಕೊಟ್ಟಿದ ತಕ್ಷಣ ಅಕ್ಕ ಒಂದು ವಚನ ಹೇಳ್ತಾರೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಅಂತ ಹೇಳ್ತಾರೆ. ದೀಕ್ಷೆ ನಮಗೆಲ್ಲ ಹುಟ್ಟು 2 ಸರಿ ಅವಂತ್ರಿ. ನೀವು ಗಾಬರಿ ಆಗಬೇಡ್ರಿ. 1 ಸರಿ ಹುಟ್ಟದೆ ದೊಡ್ಡ ಪ್ರಾಬ್ಲಮ್ ಆಗ್ಯದ್ರಿ ಅಕ್ಕೋರೆ. ಎಷ್ಟು ಯಾವಾಗ ಗರ್ಭ ನಿಂತದಂದ ತಕ್ಷಣನೇ ಚಾಲು ಆಗಿತ್ತು ಟ್ರೀಟ್ಮೆಂಟು. ಎಲ್ಲಿಗೆ ಹೋಗ್ಲತ್ತದ್ರಿ ಅದು ಪೂರ್ತಿ ಗೊತ್ತಾಗ್ಲಾರ್ದಂಗೆ. ಡೈಲಿ ಚೆಕ್ಕಿಂಗ್ ರೀ. ಏನು ಮಾಡಿದ್ರು ಮತ್ತು ಲಾಸ್ಟಿಗೆ ಸಿಜ್ರಿನೇ. ನಾರ್ಮಲ್ ಅಂತೂ ಯಾರ್ದು ಆಗ್ತಾ ಇಲ್ಲ. ಅವಾಗ ಎಷ್ಟು ಕೆಲಸಗಳು ಮಾಡ್ತಿದ್ರು, ಎಲ್ಲ ವ್ಯಾಯಾಮ ಆದಂಗೆ ಆಗ್ತಿತ್ತು, ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಈಗೇನದ ರೆಸ್ಟ್ ರೀ. ಮತ್ತು ರೆಸ್ಟ್ ಎಲ್ಲಿ ಹೋಗಿ ಮಾಡಬೇಕು? ಗಂಡನ ಮನೆಗೆ ಅಲ್ರಿ. 2 ತಿಂಗಳು ಆಯ್ತು ಗೊತ್ತಾಯ್ತಂದ್ರೆ ತವ್ರ ಮನೆಗೆ ಹೋಗ್ಬೇಕು ರೆಸ್ಟ್ ಮಾಡ್ಲಾಕ. ಹಿಂಗೆಲ್ಲ ಬಂದವ ಪದ್ಧತಿಗಳು. ಅದಕ್ಕಾಗಿ ಡಾಕ್ಟ್ರಿಗೂ ಗೊತ್ತಾಗ್ಯದ. ಅವರು ಏನು ನಾರ್ಮಲ್ ಆಗ್ತದ ಅಂತ ಕೇಳಿದ್ರು ಅವ್ರು ಹೇಳ್ತಾರೆ, ಇಲ್ರಿ ನಾರ್ಮಲ್ ಆದ್ರೆ ರಿಸ್ಕ್ ಅದ ನೋಡ್ರಿ, ಸಿಜ್ರಿನೇ ಆಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಹಡಿಯೋದೇ
ಎಷ್ಟು ಕಷ್ಟ ಆಗ್ಯದಂತಂದ್ರೆ ಹಡದ ಮೇಲೆ ನಾವು ವಾಟ್ಸಪ್ ಸ್ಟೇಟಸ್ಗಳದೆಲ್ಲ ನೋಡ್ತಿರ್ತೀವಿ. ನಾವು 1 ತಿಂಗಳಿಗೆ ಹುಟ್ಟುಹಬ್ಬ ಮಾಡಿದ್ರಿ, 2 ತಿಂಗಳಿಗೆ ಹುಟ್ಟುಹಬ್ಬ ಮಾಡೋದು. ಅವಾಗ ಎಷ್ಟು ವರ್ಷ ಆಗ್ಯಾವಂತ ಅಂಬದು ನಮಗೆ ಗೊತ್ತಿರ್ತಿಲ್ಲ. 18, 19 ಅಂತ ನಮ್ಮ ಅವ್ವ ಎಷ್ಟಾಗ್ಯಾವೇನೋ ಅಂತಿದ್ದೀವಿ. ಆದ್ರೆ ಈಗ ಹೆಂಗಾಗ್ಯದ ಕ್ಷಣಗಣನೆ ನಡೆದದ್ರಿ. 1 ತಿಂಗಳಾಯ್ತು, ಇವಾಗ ಚಲೋ ಆಯ್ತು, ಚಲೋನೇ ರಕೂಸ್. 2 ತಿಂಗಳಾಯ್ತು, ಚಲೋನೇ ರಕೂಸ್. 1 ವರ್ಷ ಆಯ್ತು, ಏನು ಇಲ್ಲಿ ಕೂತು ಚಲೋನೇ ಬೆಳಿಲತ್ತದ. ಯಾಕಂದ್ರೆ ಹೊಟ್ಟಿ ಒಳಗಿರ್ಲಾಕೆ ಮೊಬೈಲು, ಹೊಟ್ಟಿ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ ಕೆಲಸಗಳು. ಹಂಗೆ ಇದ್ದಾಗ ಚಲೋ ಹುಟ್ಟಿದ ಮಕ್ಕಳಿಗೆ ಖುಷಿ ಆಗ್ತದ್ರಿ. ಮತ್ತು ಮುಂದೆ 2 ಕೈ 1 ತಲೆನೇ ಇರ್ತದಂತ್ರಿ ಮುಂದೆ ಹುಟ್ಟ ಮಕ್ಕಳಿಗೆ. ವಿಜ್ಞಾನಿಗಳು ಹೇಳತ್ತಾರ. ಯಾಕಂದ್ರೆ 2ದೇ ಕೆಲಸ ನಡೆದದ. 2 ಕೈ ಬೆರಳಿನ ಕೆಲಸ ನಡೆದದ, ತಲೆ ಕೆಲಸ ನಡೆದದ. ಮುಂದೆ ಕೈ ಕಾಲು ಕಣ್ಣು ಹೊಟ್ಟಿ ಏನೂ ಇರಂಗಿಲ್ಲ. ಹೆಂಗಿರ್ತಾನ ಮುಂದೆ ಹುಟ್ಟ ಪರಗಳು ಅಂತಂದ್ರೆ 2 ಕೈ ಲ್ಯಾಪ್ಟಾಪ್ ಆಡಿಸ್ಲಕ್ಕ, ಮೊಬೈಲ್ ನೋಡ್ಲಕ್ಕ, ಮತ್ತು ಅದೊಂದು ತಲೆ. ಅದಕ್ಕಿಲ್ಲಿ ಮನುಷ್ಯನಿಗೆ 2 ಸರ ಹುಟ್ಟವ ಅಂತ ಹೇಳ್ತಾರೆ ಶರಣರು. 2 ಸರ ಹುಟ್ಟಿ ಹೆಂಗಿರ್ತಾವ ಅಂತಂದ್ರೆ, ನಾವು 1 ಸರಿ ತಂದೆ ತಾಯಿಯ ಸಂಘದಿಂದ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರ್ತೀವಿ. 2ನೇ ಹುಟ್ಟು ಯಾವಾಗ ಆಗ್ತದಂತಂದ್ರೆ, ಮತ್ತೆ ನಾವು ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಗುರುವಿನ ಹಸ್ತದಲ್ಲಿ ಹುಟ್ಟುವುದೇ ನಮ್ಮ ನಿಜವಾದ ಹುಟ್ಟು. ಇದು ನರಜನ್ಮ ಇತ್ತು, ಮಾಂಸಪಿಂಡವಿತ್ತು. ಈಗ ನಮ್ಮ ಗುರು ಏನು ಮಾಡ್ತಾನೆ ಅಂತಂದ್ರೆ ಮಂತ್ರಪಿಂಡವನ್ನಾಗಿ ಮಾಡ್ತಾನೆ. ಅದಕ್ಕಿಲ್ಲ ಅಕ್ಕ ಹೇಳ್ತಾಳೆ, ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಭವಿ ಇದ್ದೆ ನನಗೆ, ಇಷ್ಟು ದಿನ ಭವಿತನ ಇತ್ತು. ಭವಿ ಅಂತಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೇನು ನಮ್ಮಲ್ಲಿ ಕೆಟ್ಟ ಗುಣಗಳದವಲ್ಲ, ಇವೆಲ್ಲ ಇತ್ತು. ಇವೆಲ್ಲ ಕಳೆದು ಬಿಟ್ಟ ಗುರು. ಏನು ಕೊಟ್ಟ? ಜ್ಞಾನ ಕೊಟ್ಟ ಕಳೆದ. ದೀಕ್ಷೆ, ದಿ ಅಂದ್ರೆ ಕೊಡೋದ್ರಿ. ಏನು ಕೊಟ್ಟ? ನೀ ಅಂದ್ರೆ ಸಾಮಾನ್ಯ ಅಲ್ಲ, ಅದು ನೀನು ಒಂದೇ, ಪರಮಾತ್ಮ ನಾನು ಒಂದೇ ಅಂತಕ್ಕಂಥ ತತ್ವವನ್ನು ಹೇಳ್ತಾ ಹೇಳ್ತಾ ನಮಗೆ ನಮ್ಮಲ್ಲಿರ್ತಕ್ಕಂಥ ನರವನ್ನ ಕಳೆದು ಭಕ್ತೆಯನ್ನಾಗಿ ಮಾಡ್ತಾನೆ. ಅದಕ್ಕೆ ನಿಜವಾಗಿ ಹುಟ್ಟುವುದು, ನಮ್ಮನ್ನು ಹುಟ್ಟು ಯಾವುದು ಅಂತಂದ್ರೆ ಗುರುವಿನ ಕೈಯಲ್ಲಿ ಹುಟ್ಟುವುದೇ ನಿಜವಾದ ಹುಟ್ಟು ಅಂತ ಹೇಳ್ತಾರೆ ಶರಣರು. ಅವಾಗ ನಮ್ಮ ಮೋಕ್ಷ ಅದಂತ್ರಿ. ಇದ್ರ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ತಂದೆ ತಾಯಿ ಹೊಟ್ಟೆಯಿಂದ ಹುಟ್ಟುತ್ತೀವಿ, ಮತ್ತೆ ಒಂದು ಸ್ವಲ್ಪ ದಿವಸ ಬದುಕ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ. ಏನು ಹುಟ್ಟುತ್ತೀವೋ, ಯಾವ ಜನ್ಮದಾಗ ಹುಟ್ಟುತ್ತೀವೋ ನಮಗೆ ಅರಿವಿಲ್ಲ. ಆದ್ರೆ ಒಬ್ಬಕಿ ಸೊಸಿ ಇದ್ದಳಂತ್ರಿ ಮನ್ಯಾಗ. ಹಿಂಗೆ ಗುರುಗಳು ಹೋಗ್ತಾರೆ ಅವ್ರ ಮನೆಗೆ, ಕಂತಿ ಭಿಕ್ಷಕ್ಕೆ ಹೋಗಿರ್ತಾರಂತ. ಆಕೆ ತಂದು ಗುರುಗಳಿಗೆ ಭಿಕ್ಷೆ ನೀಡ್ತಿರ್ತಾಳ. ಹಣಿ ಮೇಲೆ ವಿಭೂತಿ ಇರ್ತದ, ಕೊಳ್ಳಾಗ ಲಿಂಗ ಇರ್ತದ, ಎಲ್ಲ ಸಂಸ್ಕಾರವಂತ ಹೆಣ್ಣುಮಗಳನ್ನು ಕಾಣ್ತಿರ್ತಾಳ. ಗುರುವಿಗೆ, ಅಮ್ಮ ನಿಂಗೆ ನೋಡಿ ಭಾಳ ಖುಷಿ ಆಯಿತು ಅಂತ ಹೇಳ್ತಾರೆ ಗುರುಗಳು. ಹೌದಾ ಗುರುಗಳೇ, ನಿಮಗೂ ನೋಡಿ ನನಗೆ ಭಾಳ ಖುಷಿ ಆಯಿತು ಅಂತ ಹೇಳ್ತಾಳೆ ಆಕೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ, ಅಲ್ಲ ಮನೆಗೆ ಯಾರೂ ಇಲ್ಲೇನು, ಒಬ್ಬಕ್ಕಿನೇ ಕಾಣಿಸ್ಲತ್ತಿದ್ದಿ ಅಂತಂದ್ರೆ, ಇಲ್ಲ ಮನೆಗ ನಮ್ಮ ಮಾಮ ಅದರ, ನಮ್ಮ ಅತ್ತೆ ಅದರ, ನಾನಿದ್ದೀನಿ, ನಮ್ದೆಲ್ಲ ತುಂಬು ಕುಟುಂಬ ಅದ ಅಪ್ಪಾಜಿ ಅಂತ ಹೇಳ್ತಾರೆ. ಅವಾಗ ಗುರುಗಳು ಕೇಳ್ತಾರ, ಅಲ್ಲಪ್ಪ ನಿಮ್ಮ ಮಾಮ ಹರ ಅಂದಿ, ಭಾಳ ವಯಸ್ಸಾಗ್ಯದ, ಎಷ್ಟು ವಯಸ್ಸಿನ ಹರ ಅಂತ ಕೇಳ್ತಾರೆ. ಇಲ್ರಿ ನಮ್ಮ ಮಾಮ ಹರ ಕರೆ, ನಮ್ಮ ಮಾಮ ಹುಟ್ಟಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ನಮ್ಮ ಅತ್ತಿ ಹರ 3 ವರ್ಷ ಆಯ್ತ್ರಿ ಅವ್ರು ಹುಟ್ಟಿ ಅಂತಂದ. ನನ್ನ ಗಂಡ ಹರ 1 ವರ್ಷ ಆಯ್ತ್ರಿ ಹುಟ್ಟಿ ಅಂತ ಹೇಳ್ತಾಳಂತ. ಅವಾಗ ಗುರುಗಳ ಆಶ್ಚರ್ಯ ಆಗ್ತದ. ಅಲ್ಲಮ್ಮ ಮಾವನ ಅಂತ ಹೇಳ್ತಿ, ಅತ್ತಿ ಹರ ಅಂತ ಹೇಳ್ತಿ, ಗಂಡನ ಅಂತ ಹೇಳ್ತಿ, ಮತ್ತು ನಿನಕಿನ ಸಣ್ಣವ್ರು 3 ವರ್ಷದಿಂದ 4 ವರ್ಷದಿಂದ ನಿಮ್ಮ ಮಾಮಾರ ಹುಟ್ಟೆಲ್ಲ ಅಂತ ಹೇಳತ್ತಿದೆ ಅಂತಂದ್ರ, ಇಲ್ಲ ಅವ್ರಿನ್ನ ದೀಕ್ಷೆನೇ ತಗೊಂಡಿಲ್ಲ, ಅವ್ರಿನ್ನ ಗುರುವಿನ ಹಸ್ತದಲ್ಲಿ ಹುಟ್ಟೇ ಇಲ್ಲ. ನಾನು ಬಂದಿದ ತಕ್ಷಣ ನಮ್ಮ ಅತ್ತಿ ಪರಿವರ್ತನೆಯಾಗಿ ದೀಕ್ಷೆ ತಗೊಂಡಾರ, ಅವ್ರು ಹುಟ್ಟ್ಯಾರ. ಇನ್ನು ನನ್ನ ಮಾತು ನನ್ನ ಗಂಡನೂ ಕೇಳ್ತಾ ಇಲ್ಲ, ನಮ್ಮ ಮಾಮನೂ ಕೇಳ್ತಾ ಇಲ್ಲ, ಅವ್ರು ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಜವಾದ ಹುಟ್ಟು ಯಾವುದು ಅಂತಂದ್ರೆ ಗುರುವಿನ ಹಸ್ತದಲ್ಲಿ ಹುಟ್ಟತಕ್ಕಂಥದ್ದು ನಾವು ಯಾವಾಗಲೂ ನೆನ್ಪಿಡಬೇಕು. ಮತ್ತೆ ಗುರು ಏನ್ ಮಾಡ್ತಾರೆ ಅಂದ್ರೆ, ಸಂಸಾರ ಸಂಘದಲ್ಲಿರ್ದೆ ನೋಡ ನಾನು, ಸಂಸಾರ ನಿಸ್ಸಾರವೆಂದು ತೋರಿದ ನೆನೆಗೆ ಶ್ರೀ ಗುರು. ಸಂಸಾರ ಅಂದ್ರೆ ಏನು? ನಾವು ಅನ್ಕೊಂಡಿದಂಗ ಗಂಡ ಮನೆ ಮಕ್ಕಳು, ಬ್ಯಾಂಕ್ ಬ್ಯಾಲೆನ್ಸು,
ಇಟ್ಟು ಬಂಗಾರಿ ಭಾಳ ಹೈ ರೇಟ್ ಆಗ್ಯದ. ಆದ್ರೂ ಯಾವ ಬಂಗಾರ ಅಂಗಡಿಯಾಗೂ ಜಾಗ ಇಲ್ರಿ. ಅದೇನು ಇಲ್ಲ, ಕಿರಾಣಿ ಅಂಗಡಿಯಾಗ ಜಾಗ ಸಿಗ್ಲತ್ತದ ಹೋದ್ರ, ಆದ್ರೆ ಬಂಗಾರ ಅಂಗಡಿಗಳದಾಗಂತೂ ಜಾಗ ಇಲ್ಲ. ಹಂಗೆ ನಾವು ಇದು ತಿಳ್ಕೊಂಡಿವಿ ಸಂಸಾರ ಅಂದ್ರೆ. ಆದ್ರೆ ಅಕ್ಕ ಹೇಳ್ತಾಳೆ, ನಾನು ನನ್ನದು ಅಂತಕ್ಕಂಥದ್ದೇ ಸಂಸಾರ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಯಾವಾಗ ಮನುಷ್ಯನಿಗೆ ನಾ ಮಾಡಿದೆ, ನನ್ನಿಂದಲೇ ಆಯಿತು, ನಾ ಇದ್ದಿನಂತ ನಡೆದದ ನನ್ನ ಜೀವನ, ನನ್ನ ಸಂಸಾರ. ನಾವು ಹೆಣ್ಮಕ್ಳೆಲ್ಲ ಅಂತೀವಲ್ರಿ, ನಾ ಬಂದಾಗ ಇವ್ರ ಮನ್ಯಾಗ ಒಂದು ಏನು ಇರ್ಲಿಲ್ರಿ ಅಕ್ಕೋರೆ. ಸುಮ್ಮನೆ ಒಂದೆರಡು ಅವೇನಂತೀವಿ ಮಾಡ್ಕೊಂಡು ಉಳ್ಳಕ 2 ಗಡಿಗೆ ಇತ್ತು ರೀ. ನಾ ಬಂದಮೇಲೆ ಎಲ್ಲ ಆಗ್ಯದ. ನಾ ಬಂದಮೇಲೆ ಎಲ್ಲ ಮಾಡೀನಿ. ನಾ ಮೈದನ ಮಗಳ ಮದುವೆ ಮಾಡ್ದ, ಭಾವನ ಮಗನ ಮದುವೆ ಮಾಡ್ದ. ನಾ ಬರಲಿಲ್ಲ ಅಂದ್ರೆ ಇವ್ರ ಕುಟುಂಬ ಸ್ಥಿತಿ ಏನಾಗ್ತಿತ್ರಿ ಅಂತ ನಾವು ಅಂತೀವಿ, ಹೆಣ್ಮಕ್ಳು ಅಂತೀವಿ. ಗಂಡಸು ಮಕ್ಳು ಏನಂತಾರ, ನಮ್ಮ ಅಪ್ಪ ಸಾಯುವಾಗ ನನಗೆ ಹೇಳಿದ, ನಿಮ್ಮ ತಮ್ಮ ಇರ್ತಾನ, ನಿಮ್ಮ ಅಕ್ಕ ಇರ್ತಾಳ ನೋಡು, ನಾ ಎಲ್ಲ ಮಾಡಿನಂತ ಅವ್ರದೆಲ್ಲ ಎಲ್ಲ ಪರಿಹಾರ ಆಗ್ಯದ್ರಿ ಅಂತ ಅವ್ರು ಅಂತಾರೆ. ಅದಕ್ಕೆ ಅಕ್ಕ ಹೇಳ್ತಾಳೆ ಇಲ್ಲಿ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ನಾ ಅಂತಕ್ಕಂಥದ್ದು ಯಾವಾಗ ಹುಟ್ಟುತ್ತೋ ಅವಾಗ ನಮ್ಮ ವಿಷಯ ವಾಸನೆಯ ಸಂಸಾರ ಪ್ರಾರಂಭ ಆಗ್ತದೆ. ಇದನ್ನ ಕಳಿತಕ್ಕಂಥವ್ರು ಯಾರು ಅಂತಂದ್ರೆ ಗುರು ಅಂತಕ್ಕಂಥ ಮಾತನ್ನ ಇಲ್ಲ ಅಕ್ಕ ಹೇಳ್ತಾಳೆ. ಅದಕ್ಕೆ ಅಕ್ಕನಿಗೆ ಗುರುಲಿಂಗ ದೇವರು ಸಹ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆಯ ಸಂದರ್ಭದಲ್ಲಿ ಏನು ಹೇಳ್ತಾರಂತಂದ್ರ, ಇವನೇ ನಿನ್ನ ಗಂಡ. ಇದೊಂದೇ ಮಾತು ಹೇಳ್ತಾರೆ. ಅದು ಎಷ್ಟು ಹಿಡ್ಕೊಂಡು ಅಕ್ಕ ಅಂತಂದ್ರೆ, ಮುಂದಕ್ಕಿನ ಜೀವನ ಪರ್ಯಂತರ ಇನ್ನೊಬ್ಬ ಪುರುಷನ ನೆನಪು ಸಹಿತ ಆಕಿನ ಮನಸ್ಸಿನಲ್ಲಿ ಸುಳಿದಿಲ್ಲ. ಚನ್ನಮಲ್ಲಿಕಾರ್ಜುನನೇ ಗಂಡ, ಅವನ ಬಿಟ್ರೆ ಪರಪುರುಷರು ಎನಗಾಗದ ಮೋರೆ ಅಂತ ಹೇಳ್ತಾಳೆ. ನೆನಹಲಮ್ಮೆ ನೆನಪು ಮಾಡ್ಕೊಂಬಂದಿಲ್ಲ ಅಂತ ಹೇಳ್ತಾಳೆ ಆಕಿನ. ಸಾವ ಕೆಡವ ಗಂಡರ ನೊಯ್ದು ಒಲೆಯೊಳಗಿಕ್ಕ, ಈ ಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಅಂತ ಕೇಳ್ತಾಳೆ. ಇಂಥ ಅಕ್ಕ ಆ ಗುರುಗಳು ಹೇಳಿರ್ತಕ್ಕಂಥ ಮಾತು ಅದೇನದಲ್ರಿ, ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಿಲ್ಲ. ಅವರು ಎಲ್ಲರಿಗೆ ಕೊಡುವಂಗೆ ಕೊಟ್ಟಾರ್ರಿ ದೀಕ್ಷಾ. ನಮ್ಮ ಗುರುಗಳು ನಮಗೆ ಹಿಂಗೆ ಕೊಡ್ತಾರಲ್ರಿ, ಇದೆಲ್ಲ ಸರ್ವಸ್ವವ, ಇದೇ ನೋಡವ ನಿಂದೆಲ್ಲ, ಏನು ಬಂದ್ರು ಇದನ್ನು ಪೂಜೆ ಮಾಡೋದು ಮರಿಬೇಡ, ಇದೇ ನಿನಗೆಲ್ಲ ಶಾಂತಿ ಕೊಡ್ತದ, ಸಮಾಧಾನ ಕೊಡ್ತದ ಅಂತೆಲ್ಲ ಹೇಳ್ತಾರ. ಆದ್ರೂ ಸಹಿತ ಅದಕ್ಕೆ ನಾವು ಲಕ್ಷ್ಯ ಕೊಡಂಗಿಲ್ಲ. ಆದರೆ ಅಕ್ಕ ಏನು ಮಾಡ್ತಾಳೆ ಅಂತಂದ್ರೆ, ಯಾವಾಗ ಗುರುವಾಣಿಯನ್ನ ಆಕೆ ಯಾವ ರೀತಿ ಸ್ವೀಕರಿಸ್ತಾಳೆ ಅಂತಂದ್ರೆ, ಮುಂದೆ ಆಕಿನ ಜೀವನದ ಉದ್ದಕ್ಕೂ ಪಾಲಿಸ್ಕೊಂಡು ಬಂದು ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಆಮೇಲೆ ಮುಂದೆ ಹೇಳ್ತಾರೆ, ಈಗ ದೀಕ್ಷೆ ಆಗ್ತದೆ, ಆಮೇಲೆ ದೊಡ್ಡವಳಾಗ್ತಾಳೆ. ಆಮೇಲೆ ಎಲ್ಲರೂ ಆಕಿನ ಗೆಳತಿಯರೆಲ್ಲ ತಮ್ಮ ಲೌಕಿಕ ಗಂಡಂದ್ರ ಜೊತೆಗೆ ಸುಖವಾಗಿರ್ತಾರೆ. ಆದರೆ ತಂದೆ ತಾಯಿಗೆ ಏನು ಚಿಂತೆ ಆಗ್ತದಂದ್ರೆ, ಆಕೆ ಯಾವಾಗ ದೀಕ್ಷೆ ತಗೊಂಡಿರ್ತಾಳೋ ಅವಾಗಿನ ಹಿಡಿದು ಆಕೆ ಏಕಾಂಗಿ ಆಗ್ತಿರ್ತಾಳೆ. ಯಾವಾಗ ನೋಡಿದ್ರು ಸಹಿತ ಪೂಜೆ ಕೋಣೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಳ್ತಕ್ಕಂಥದ್ದೇ ಜಾಸ್ತಿ ಆಗ್ತದ್ರಿ. ಇದನ್ನು ನೋಡಿ ತಂದೆ ತಾಯಿ ಗಾಬರಿ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಇಚ್ಛೆ ಇತ್ತು ಅಂದ್ರೆ, ಆ ಗೆಳತಿಯರ ಹಂಗ ನನ್ನ ಮಗಳು ಸಹಿತ ಲೌಕಿಕ ಗಂಡನಿಗೆ ಮಾಡಿಕೊಡ್ಬೇಕು, ಆಕೆನೂ ಸಹ ಗಂಡನ ಜೊತೆ ಖುಷಿಯಾಗಿರ್ಬೇಕು ಅಂತಕ್ಕಂಥ ಕನಸು ತಂದೆ ತಾಯಿಗಳು ಕಾಣ್ತಿರ್ತಾರೆ. ಆದರೆ ಅಕ್ಕನಿಗೆ ಯಾವ ಪರಿವೆಯೂ ಇರಂಗಿಲ್ರಿ. ಆಕೆ ಹೇಳ್ತಾಳೆ, ಅಮ್ಮ ನೋಡು, ನಿನ್ನ ಗೆಳತಿಯರೆಲ್ಲ ಗಂಡನ ಮನೆಯಿಂದ ಬಂದಾರ, ಎಷ್ಟೆಲ್ಲ ತನ್ನ ಗಂಡನ ಬಗ್ಗೆ ಹೇಳ್ಕೊಳ್ಳತ್ತಾರ, ನೀ ಯಾವಾಗ ಮದುವೆ ಮಾಡ್ಕೋತಿ ಅಂತ ಹೇಳಿ ಅಮ್ಮ ಕೇಳಿದಾಗೆ ಅಕ್ಕ ಹೇಳ್ತಾಳ, ಉರಕ್ಕೆ ಚೌವನಗಳು ಬಾರದ ಮುನ್ನ, ಮನಕ್ಕೆ ನಾಚಿಕೆಗಳು ತಲೆದೋರದ ಮುನ್ನ, ನಮ್ಮವರಂದೇ ಮದುವೆ ಮಾಡಿದರು ಶ್ರೀಶೈಲ ಚನ್ನಮಲ್ಲಿಕಾರ್ಜುನಂಗೆ. ನೀ ಇನ್ನ ಮದುವೆ ಮಾಡಬೇಕು ಮಾಡ್ಕೋ ಅಂತ ಹೇಳಿ ಕೇಳತ್ತಿದೆ ನಮ್ಮನೆ, ನನ್ನ ಮದುವೆ ಆಲ್ರೆಡಿ ಆಗ್ಯದ ಅಂತ ಹೇಳ್ತಾಳೆ. ನೋಡ್ರಿ ಅಕ್ಕನ ತಾಕತ್ತು ಹೆಂಗದ, ಎಷ್ಟು ತಾಕತ್ತಿದ್ದಿರ್ಬೇಕು ಆಕೆಗೆ. ಆಕಿನ ಓರ್ಗೆಯರ ಜೊತೆ ಅವರ ಗಂಡನ ವಿಚಾರ ಮಾತಾಡಿ ಖುಷಿಪಟ್ಟು ಸಂತೋಷಪಟ್ಟು ಲೌಕಿಕದ ಸಂತೋಷದಲ್ಲಿ ಇರ್ತಕ್ಕಂಥ ಗೆಳತಿಯರ ನಡುವೆ
ಅಕ್ಕ ಹೇಳ್ತಾಳ ನನ್ನ ಲಗ್ನ ಆಗ್ಬಿಟ್ಟದ. ಯಾವಾಗ ಲಗ್ನ ಆಯ್ತು ನಿನ್ಗ ಅಂತ ತಾಯಿ ಕೇಳಿದ್ರ, ಉರಕ್ಕೆ ಚೌವನಗಳು ಬಾರದ ಮುನ್ನ, ನನ್ನ ಎದೆ ಇನ್ನೂ ಹುಟ್ಟೇದೇ ಇಲ್ಲ, ಅವಾಗೆ ನನ್ನ ಲಗ್ನ ಆಗ್ಯಾರ ಅಂತ. ಆಮೇಲೆ ಮನಕ್ಕೆ ನಾಚಿಕೆಗಳು ಬಾರದ ಮುನ್ನ, ಇನ್ನು ನನ್ನ ಮನುಷ್ಯನೊಳಗೆ ನಾಚಿಕೆಯೂ ಮೂಡಿದಿಲ್ಲ. ಈಗ ನಾಚಿಕೆನೇ ಇಲ್ರಿ. ಈಗ ಅದರಿ ನಮ್ಗೆ ನಾಚಿಕೆ. ಅವಾಗ ಎಷ್ಟು ನಾಚಿಕೆ ಬರ್ತಿತ್ತು. ಹೆಣ್ಮಕ್ಳು ಪಡ್ಸಲೆ ಬರ್ಬೇಕಾದ್ರೆ ಯಾರ ಗಂಡಸು ಮಕ್ಳು ಇದ್ರೆ ಬರ್ತಿದ್ದಿಲ್ರಿ. ಬಂಕಿಗೆ ಬರೋದಂತೂ ದೂರ ಉಳಿತು. ಎಷ್ಟು ನಾಚ್ಕೋತಿರು. ಒಬ್ಬಾಕಿ ಹುಡುಗಿ ನೋಡ್ಲಕ್ ಬಂದ್ರ ನಾಚಿ ನೀರ್ ಹಾಕ್ತಿಳ್ರಿ ಆಕಿ. ಸುಮ್ಮನೆ ಗಂಡನ ಹೆಸರು ಕೇಳಿದ್ರೆ ಜಲ್ದಿ ಹೇಳ್ತಿದ್ದಿಲ್ಲ. ಈಗ ಹೆಂಗಾಗ್ಯದ, 24 ತಾಸು ಹೆಸರಿನ ಮೇಲೆ ಕರೆಯೋದು ಹೆಸರೇ. ಅದು ನಾಚಿಕೆ ಅನ್ನೋದು ಹೆಂಗೆ ಹೋಗ್ಯದ ಅಂತಂದ್ರೆ ನಾಚಿಕೆ ಇಲ್ದಂಗಾಗ್ಯದ. ಅಷ್ಟು ಮನಸ್ಸು ಹೆಂಗಾಗ್ಯದಂದ್ರೆ ಭಾಳ ಭಾವಾತೀತ ಆಗ್ಬಿಟ್ಟದಂತ. ಇಲ್ಲಿ ಅಕ್ಕ ಹೇಳ್ತಾಳ, ಮನಕ್ಕೆ ನಾಚಿಕೆ ಬಾರದ ಮುನ್ನವೇ ನನಗೆ ಲಗ್ನ ಆಗ್ಯದ, ನಮ್ಮವರಂದೇ ಮದುವೆ ಮಾಡಿದರು. ಮತ್ತೆ ಹೇಳ್ತಾಳೆ, ಹೆಂಗೂಸೆಂಬ ಭಾವ ತೋರದ ಮುನ್ನ ನಮ್ಮವರಂದೇ ಮದುವೆ ಮಾಡಿದರು. ಹೆಂಗೂಸು ಅಂತ ಯಾವಾಗ ಅಂತೀವಂದ್ರೆ ಈಗ 8-9 ವರ್ಷ ಆಗಿದ್ಮ್ಯಾಲ ಹೆಣ್ಮಕ್ಳು ಅಂತ ಕರಿತೀವಿ ನಾವು. ಅದಕ್ಕೆ ಇನ್ನ ಸಣ್ಣೋಳಿರುವಾಗೆ 8-9ನೇ ವರ್ಷಕ್ಕಿರುವಾಗಲೇ ನಂಗೆ ಲಗ್ನ ಆಗ್ಯದ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾಳೆ. ಅದಕ್ಕೆ ಅಕ್ಕ ಹೇಳ್ತಕ್ಕಂಥ ಮಾತುಗಳು ಇವತ್ತು ನಮಗೆ ಅರ್ಥ ಆಗಲ್ರಿ. ಯಾಕಂದ್ರೆ ಆಕೆಯ ನಿಲುವು, ಆಕೆಯ ಅನುಭವ, ಆಕೆಯ ಜ್ಞಾನನೇ ಬೇರೆ. ನಾವೆಲ್ಲಿದ್ದೀವಿ? ಲೌಕಿಕದ ಗಂಡನ ಜೊತೆ ಇದ್ದೀವಿ. ಅದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾಳೆ, ಇಹಕ್ಕೊಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡನೆ, ಪರಮಾರ್ಥಕ್ಕೊಬ್ಬ ಗಂಡನೆ, ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಂತೆ. ಅಲ್ಲವಾ ಲೆಕ್ಕ ಮಾಡ್ಕೊಂತ ಹೇಳ್ತಿ. ಇಲ್ಲಿ ಇಹಕ್ಕೊಬ್ಬ ಗಂಡ ಮತ್ತೊಬ್ಬ ಗಂಡ ಇರ್ತಾನೇನು? ಗಂಡ ಒಬ್ಬ ಇರ್ತಾನ. ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅದ, ಮಿಕ್ಕಿದ ಗಂಡರೆಲ್ಲ ನನಗ ಮುಗಿಲ ಮರೆಯ ಬೊಂಬೆಯಂತೆ. ಮುಗಿಲ ಮರೆದ ಅಂದ್ರೆ ಈಗ ಮಳೆ ಬರುವ ಸಮಯದಲ್ಲಿ ಮೋಡ ಆಗಿರ್ತದೆ. ಆ ಮೋಡದ ಹಿಂದೆ ಏನ್ ಇರ್ತದಂತ ನಮಗೆ ಕಾಣಂಗಿಲ್ಲ. ಹಂಗ ಅಕ್ಕ ಏನ್ ಹೇಳ್ತಾಳ, ಮುಗಿಲ ಮರೆಯ ಬೊಂಬೆಯಂತೆ. ಅವ್ರಿಗೆ ನನಗೇನು ಸಂಬಂಧ ಇಲ್ಲ ಅಂತಿಲ್ಲ ಅರ್ಥ. ಅದಕ್ಕೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಂತೆ, ನನಗವೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಅವಾಗ ತಾಯಿಗೆ ದಿಗ್ಭ್ರಮೆ ಆಗ್ತದೆ. ಆವಾಗ ಏನು ಹೇಳ್ತಾಳೆ ಅಂತಂದ್ರೆ, ಆ ಗೆಳತಿಯರಿಗೆ ಹೇಳ್ತಾಳಂತ ತಾಯಿ, ಅಲ್ಲವಾ ಜರ ಕರ್ಕೊಂಡು ಹೋಗ್ರಿ, ನೀವು ಸ್ವಲ್ಪ ಎಲ್ಲ ನಿಮ್ಮ ಸಂಸಾರದು ಜೀವನ ಎಲ್ಲ ಹೇಳ್ರಿ, ನಮ್ಮ ಗಂಡಂದು ಸಂಸಾರದು ಜರ ಆಸೆ ಮೂಡಿಸ್ರಿ ಆಕಿನ ಮನುಷ್ಯನೊಳಗೆ ಅಂತಂದ್ರೆ ಆಕಿ ನಮ್ಮ ಸರಿ ಮಾತಾಡಲ್ಲ. ನಾವು ಏನು ಹೇಳಬೇಕು ಆಕಿಗೆ ಅಂತ ಹೇಳಿ ಕೇಳ್ತಿರ್ತಾರೆ ಆಕಿನ ಗೆಳತಿಯರಲ್ಲ. ಅದಕ್ಕೆ ಇಂಥ ಒಬ್ಬ ಹೆಣ್ಣು ಮಗಳು ಮದುವೆ ಇದು ಹೆಂಗಿತ್ತಂದ್ರೆ, ಹೆಣ್ಣು ಮಕ್ಕಳಿಗೆ ಮದುವೆ ಅನಿವಾರ್ಯ ಇತ್ತು. ಯಾಕಂದ್ರೆ ನಮಗೆ ಹೆಂಗಿತ್ತು ಸ್ಥಾಪಿತ ಸಿದ್ಧಾಂತ ಅಂದರೆ, ಹೆಣ್ಣು ಮಕ್ಕಳು ಮದುವೆ ಆಗಿ ಮಕ್ಕಳಾದರೆ ಮುಕ್ತಿ ಸಿಗ್ತದಕ್ಕೆ. ಮದುವೆ ಆಗಬೇಕು, ಮದುವೆ ಆದ್ಮೇಲೆ ಮಕ್ಕಳೂ ಆಗ್ಬೇಕ್ರಿ. ಮಕ್ಕಳಾಗಲಿಲ್ಲ ಅಂತಂದ್ರೆ ಮುಕ್ತಿನೇ ಇಲ್ಲ ಅಂತಕ್ಕಂಥ ಮಾತುಗಳು ಯಾವಾಗಿನ ಕಾಲದಿಂದ ಹೇಳ್ಕೋತ ಬರ್ತಿದ್ರು. ನಾವು ಎಷ್ಟೋ ಸಂದರ್ಭದಲ್ಲಿ ಈಗಲೂ ಮಾಡ್ತೀವಿ. ಯಾರದ ಮಕ್ಕಳ ಆಗದೇ ಇರ್ತಕ್ಕಂಥವ್ರು ಶುಭ ಕಾರ್ಯಗಳಿಗೆ ಹಿಂಗೆ ಏನೋ ಮಾಡ್ಲಿಕ್ಕೆ ಹೊಂಟ್ರೆ ನಾವು ಹೆಣ್ಣು ಮಕ್ಕಳು ಏನು ಮಾಡ್ತೀವಿ ಅವರಿಗೆ, ಇಲ್ಲ ನೀ ಬಂಚಿದ್ದಿ ದೂರ ಸರಿಬೇಕು, ನೀ ಮಾಡಬಾರ್ದು ಶಾಸ್ತ್ರ ಇದು ನೀನು, ಯಾಕಂದ್ರೆ ನೀ ಮಕ್ಕಳೇ ಆಗಿಲ್ಲ. ಅಂಥ ಒಂದು ಸ್ಥಾಪಿತ ಮಾತುಗಳೇನಿದ್ವಲ್ಲ, ಇಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಪತಿಯೇ ದೈವರಿ. ಈ ಕಡವ ಚೌತ್ ಮಾಡ್ತೀವಲ್ರಿ, ಏನದ ಕಡವ ಚೌತ? ಪತಿಯ ಆಯುಷ್ಯ ಹೆಚ್ಚಿಗಾಗಬೇಕು, ಮತ್ತು ಅವ್ರದ್ದು ನಮ್ದು ಜೋಡಿ 7 ಜನ್ಮಕ್ಕಿರ್ಬೇಕು ಅಂತ ಮಾಡ್ತೀವಿ. ಕಡವ ಚೌತ್ ಮಾಡ್ತೀವಿ. ಅವ್ರು ಕಡವ ಚೌತ್ ಒಂದೇ ಮಾಡ್ತಾರ. ಅದು ನಮಗೆ ನೆನಪದ, ನಮ್ಮ ಹಿರಿಯರೆಲ್ಲ 1 ವರ್ಷನಾಗ ಬರ್ತಕ್ಕಂಥ 6 ಹುಣ್ಣಿಗಳು ಸಹಿತ ಗಂಡನ ಆಯುಷ್ಯಕ್ಕಾಗಿ ವ್ರತಗಳು ಮಾಡ್ತಿದ್ರು. ಚಂದ್ರಮ್ಮನ ಪೂಜೆ ಅಂತ ಮಾಡಿದ್ವಿ ನೀವೆಲ್ಲ. ಏನು ಮಾಡ್ತಿದ್ರು? ಇಡೀ ದಿನ ಉಪವಾಸ ಇರ್ತಿದ್ರು. ಚಂದ್ರಮ ಬರುವ ತನಕ ಒಂದು ಹನಿ ನೀರು ಸಹಿತ ತಗೊಳ್ಳಾರ್ದಂಗ ಚಂದ್ರಮ ನೋಡಿ ಅವನ ಪೂಜೆ ಮಾಡಿ ಆಮೇಲೆ ವ್ರತ ಪಡ್ತಿದ್ರು.
ಇವತ್ತಲ್ಲ. ಹಾ, ಯಾಕೆ ಹಂಗೆ ಮಾಡ್ತಿದ್ರು? ಚಂದ್ರಮ ಬರತನ ಯಾಕೆ ಕಾಯ್ತಿದ್ರು ಅಂದ್ರ ನಮ್ಮ ಹಣೆ ಮೇಗಿನ ಕುಂಕುಮ ಚಂದ್ರ ಇರೋ ತನಕ ಇರ್ಬೇಕಂಗೆ. ಮುತ್ತೈದೆಯ ಭಾಗ್ಯ ಬೇಡಿ ಮಾಡ್ತಿದ್ರು ಹೆಣ್ಮಕ್ಳು. ಈಗ ಏನಾಗೈತಿ ಪರಿಸ್ಥಿತಿ? ಏನು ಒಂದು ಕಾಲದಲ್ಲಿ ಪತಿಯೇ ದೈವ, ಅವ ಕುಡುಕನೋ ಹೊಡಿತನೋ ಜೀವ ಏನ್ ಬೇಕಾಗಿದ್ ಮಾಡಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರ. ನೀವು ಒಂದು ವೇಳೆ ಗಂಡನ ಮನೆಯಿಂದ ನೀ ಜೀವಂತವಾಗಿ ಬರುವಂಗಿಲ್ಲ, ಕಷ್ಟ ಇದ್ರೆ ನೀ ಹೆಣನೇ ಬರಬೇಕು. ಕೊಟ್ಟು ಬಿಡ್ತಿರಲ್ಲ ಹೆಣ್ಣು ಮಕ್ಕಳಿಗೆಲ್ಲ, ಹೆಣನೇ ಬಂದವ್ರಿ ನಾನು ಅವ್ರು ಹಂಗೆ ಬದುಕ. ಯಾಕಂದ್ರ ನಿನ್ನಗ ಯಾರು ದೈವ ಅಂದ್ರ ಪತಿಯೇ ದೈವ. ಅಂತಹ ಸ್ಥಾಪಿತ ವ್ಯವಸ್ಥೆ ಒಳಗ ಅಕ್ಕ ಏನ್ ಹೇಳ್ತಾಳೆ? ನನಗ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕ. ಇಲ್ಲಿ ಶರಣರ ಸಿದ್ಧಾಂತ ಎಷ್ಟು ಪರಿಪೂರ್ಣ ಮಾಡಿದ್ದು ಅಂದ್ರ ಶರಣ ಸತಿ ಲಿಂಗಪತಿ. ಇಲ್ಲಿ ಎಲ್ಲ ಪುರುಷರು ಸ್ತ್ರೀಯರು ಸತಿಯರೇ. ನಮ್ಮ ಶರಣ ಧರ್ಮದಲ್ಲಿ ಪುರುಷರು ಸ್ತ್ರೀಯರೇ, ಸ್ತ್ರೀಯರು ಸ್ತ್ರೀಯರೇ. ಯಾರು ಪುರುಷ ಅಂತಂದ್ರ ಲಿಂಗಯ್ಯ ಒಬ್ಬನೇ ಪುರುಷ. ನಮ್ಮ ಸಿದ್ಧಾಂತ ಬಸವ ಸಿದ್ಧಾಂತ ಇದು ಹೇಳ್ತದ್ರಿ. ನಮಗೆ ನೀವು ಪ್ರೀತಿಲಿಂದ ಗಂಡ ಮಕ್ಕಳಿಗೆ ಗಂಡನಾದವನಿಗೆ ಪೂಜೆ ಮಾಡ್ರಿ, ಗೌರವ ಕೊಡ್ರಿ, ಪ್ರೀತಿ ಮಾಡ್ರಿ, ಎಲ್ಲ ಮಾಡ್ರಿ. ಆದ್ರೆ ಅವ ಒಂದಿನ ನಮಗೆ ಬಿಟ್ಟು ಹೋಗ್ತಾನ ನೆನಪಿರ್ಬೇಕು. ನಾವರ ಹೋಗ್ತೀವಿ, ಅವರ ಹೋಗ್ತಾರ. ಈ ಸತ್ಯ ಗೊತ್ತಿತ್ತು ಅಂತ ನಮ್ಗೆ ದುಃಖ ಆಗಂಗಿಲ್ಲ ಅಂತೀವಿ ಶರಣರು. ಅದಕ್ಕೆ ಇಲ್ಲಿ ಅಕ್ಕ ಹೇಳ್ತಾಳೆ, ಪತಿಯೇ ಪರದೈವ ಅಂತಕ್ಕಂಥ ಒಂದು ಸ್ಥಾಪಿತ ದಿನಗಳಲ್ಲಿ ಪತಿಯನ್ನ ಧಿಕ್ಕಾರ ಮಾಡಿ ಆ ದೇವನೇ ನನಗೆ ಪತಿ ಅಂತಕ್ಕಂಥದ್ದನ್ನ ಇಲ್ಲಿ ಸ್ವೀಕಾರ ಮಾಡ್ತಾಳೆ. ಆಕೆ ಹೇಳ್ತಾಳೆ, ಈ ಸಾವ ಕೆಡುವ ಪುರುಷನಿಗೆ ನಾನು ಮದುವೆ ಆಗಿಲ್ಲ. ಯಾರಿಗೆ ಮದುವೆ ಆಗ್ತೀನಂದ್ರ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗೆ ನಾನೊಲಿದೆ, ಎಡೆಯಿಲ್ಲದ, ಕಡೆಯಿಲ್ಲದ, ತೆರೆಯಿಲ್ಲದ ಕುರುಹಂಗೆ ಚಲುವಂಗೆ, ಕುರುವಿನ ಚಲುವಂಗೆ ನಾನೊಲಿದೆ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೊಲಿದೆ ನಾನು ಅಂತಕ್ಕಂಥ ಮಾತನ್ನ ತಂದೆ ತಾಯಿ ಹೇಳ್ತಾಳೆ. ಹೀಗೆ ಲೌಕಿಕ ಗಂಡರನ್ನ ಮದುವೆ ಆಗಲು ನಿರಾಕರಿಸ್ತಾಳೆ ಅಕ್ಕ. ಆಕಿನ ವಿರಹದ ವಚನಗಳನ್ನು ಓದ್ಬೇಕ್ರಿ ನೀವು. ಮೀರನ ವಿರಹದ ವಚನಗಳನ್ನು ಕೇಳ್ತೀವಿ, ಆದ್ರೆ ಆಕೆ ಹೇಳ್ತಾಳೆ, ಆ ಚನ್ನಮಲ್ಲಿಕಾರ್ಜುನನ ವಿರಹ ಎಷ್ಟದ ನನಗಂದ್ರೆ ಗೆಳತಿಯರೆಲ್ಲ ತೋರ್ಮನಿಗೆ ಬಂದಾಗ ಹೇಳ್ತಿದ್ರಂತ, ನನಗಿವತ್ತು ನಿದ್ದಿನೇ ಹತ್ತಿಲ್ಲ ಮಹಾದೇವಿ, ನನ್ನ ಗಂಡನೇ ಬಂದು ನನ್ನ ಕನಸಿನಾಗೆಲ್ಲ. ಅವಾಗ ತೋರ್ಮನಿಗೆ ಬಂದಪ್ಪ ಬರ್ತಿದ್ರು, ಅವಾಗೆಲ್ಲ 15 ದಿವಸ 20 ದಿವಸ ಸುಮ್ಮನೆ ಬರ್ತಿರು. ಈಗ ಇಲ್ರಿ, ಈಗ ಅದೇನ್ರಿ ತೋರ್ಮನಿಗೆ ಬರೋದು ಇಲ್ಲಿ, ಎಲ್ಲ ಹೋಯ್ತದು, ಕಾಲ ಹೋಯ್ತು. ಹಂಗ ತನ್ನ ಗೆಳತಿ ಕೇಳ್ತಾಳಂತೆ, ಗೆಳತಿ ಕನಸಿನಾಗ ನನ್ನ ಗಂಡ ಬಂದಿವತ್ತ, ಅದಕ್ಕೆ ನಾ ಹೋಗ್ತೀನವ ನಾಳೆಗೆ, ನನ್ನ ಗಂಡ ನೆನಪಾಗ್ಯದ ಅಂತಂದ್ರೆ ಅಕ್ಕ ಹೇಳ್ತಾಳಂತೆ, ಎರೆಗಂತೆ ಕರಕರಗಿ ಮಳಲಂತೆ ಜೆರೆದು ಕನಸಿನಲ್ಲಿ ಕಳವಳಿಸಿ ಆನ ಬೆರಗಾದೆ. ನಿನಗೆ ಹೆಂಗೆ ಕನಸು ಬಿದ್ದದಲ್ಲ ಹಂಗೆ ನನ್ನ ಕನಸು ಬಿದ್ದದು. ಎಂಥ ಕನಸು? ಎರೆಯಂತೆ ಕರಕರಗಿ. ಎರಿ ಮಣ್ಣೆ ಗೊತ್ತದಲ್ಲ ನಿಮ್ಗೆ? ಅದು ನೀವು ಎಷ್ಟರ ನೀವು ತೊಳೆದು ಕ್ಲೀನ್ ಮಾಡ್ಬೇಕಂದ್ರೂ ಅದು ಕ್ಲೀನೇ ಆಗಂಗಿಲ್ರಿ. ನಾವು ಎಷ್ಟು ನೀರು ಹಾಕ್ತೀವಿ ಅಷ್ಟು ಮಣ್ಣು ಬಂದ್ಕೋತ ಹೋಗ್ತದ, ಮಣ್ಣು ಬಂದ್ಕೋತ ಹೋಗ್ತದ. ಆಮೇಲೆ ಮಳಲಂತೆ ಜರಿದು, ಈಗ ಸಮುದ್ರದ ತಡೆಯಲ್ಲಿರ್ತಕ್ಕಂಥ ಮಳಲಿರ್ತದ, ಅದು ಕೈದಾಗಿನ ಜಾರ್ ಹೋಗ್ತಿರ್ತದ್ರಿ, ಅದು ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಕನಸಿನಲ್ಲಿ ಕಳವಳಿಸಿ ನಾನು ಕನಸು ಬಿದ್ದದ, ನಾನು ಬೆರಗಾಗಿನ ಆವಿಗೆಯ ಕಿಚ್ಚಿನಂತೆ ಸುಳಿಸಿಳಿದು ಬೆಂದೆ. ನೀನಿಗೆಷ್ಟು ಕನಸು ಬಿದ್ದದ? ನಾ ಅದು ಕಂಬಾರೊಂದು ತಿಥಿ ಇರ್ತಿದ್ ನೋಡ್ರಿ ಹಿಂದಕ್ಕೆ, ಅದು ಕಬ್ಬಣ ಮಣಿಸ್ಬೇಕಾದ್ರೆ ಹಿಂಗೆ ಅದು ಕಟ್ಟಿಗೆ ಹಿಂಗೆ ಮಾಡಿದ್ರೆ ಉರಿ ಹಿಂಗೆ ರೌಂಡ್ ಎತ್ತು ಹೋಗ್ತದ ಮ್ಯಾಲ. ಹಂಗೆ ನನ್ನ ವಿರಹ ವೇದನೆ ಅಂದ್ರ